ಆತ್ಮೀಯರೆಲ್ಲರೂ ನಮಸ್ಕಾರ. ಇವತ್ತು ಜೀವನ ಪ್ರಮಾಣ ಪತ್ರ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ನಿನ್ನೆ ಹಿಂದಿನ ವಿಡಿಯೋದೊಳಗೆ ಜೀವನ ಪ್ರಮಾಣ ಪತ್ರ ಆ್ಯಪನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಹೇಳಿದ್ವಿ. ಇವತ್ತು ಜೀವನ ಪ್ರಮಾಣ ಪತ್ರವನ್ನು ಸರ್ಟಿಫಿಕೇಟ್ನ ಹೇಗೆ ತೆಗಿಬೇಕಂತ, ಡಿಸಲ್ ಜೀವನ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ನ ಹೇಗೆ ತೆಗಿಬೇಕಂದ್ರೆ ಮೊದಲು ಆಧಾರ್ ನಂಬರ್ ಹಾಕಬೇಕು. ಇಲ್ಲಿ ಆಧಾರ್ ನಂಬರ್ ಹಾಕಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಮೇಲೆ OTP ಬರ್ತದೆ, OTP ಹಾಕಬೇಕು. OTP ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣ ಟೈಪ್ ಆಫ್ ಪೆನ್ಷನರ್ಸ್ ಇಲ್ಲಿ ನಾವು ಸರ್ವಿಸಸ್ ತೊಗೋಬೇಕು. ಇಲ್ಲಿ EPFO ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ EPFO ಸೆಲೆಕ್ಟ್ ಮಾಡಿ ಡಿಸ್ಟ್ರಿಬ್ಯೂಷನ್ಸ್ ಏಜೆನ್ಸಿ ಅಂತ ಹೇಳಿದ್ರೆ ಬ್ಯಾಂಕ್ ಅಂತ ಹೋಗಬೇಕು. ಯಾವ ಬ್ಯಾಂಕಿಂದ ನಮಗೆ ಹಣ ಬರ್ತದೆ ಅಂತ ಆ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕೆನರಾ ಬ್ಯಾಂಕು, ಮೇಲೆ ಕೆನರಾ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊತೀನಿ. PPO ನಂಬರ್ನ ಎಂಟ್ರಿ ಮಾಡ್ಕೋಬೇಕು. PPO ನಂಬರ್ ಇಲ್ಲಿ PPO ನಂಬರ್ ಹಾಕಿ ಇಲ್ಲಿ ಅಕೌಂಟ್ ನಂಬರ್ನ ಹಾಕಿ ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ಪೆನ್ಷನರ್ ನೇಮ್ ಹಾಕಬೇಕು. ಇಲ್ಲಿ PPO ನಂಬರ್ ಹಾಕಿ ಅಕೌಂಟ್ ನಂಬರ್ ಹಾಕಿ ನೆಕ್ಸ್ಟ್ ಕೊಡಬೇಕು. ಆಮೇಲೆ ಎರಡು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಡಬೇಕು. ಕಾನ್ಸೆಂಟ್ನ ಸೆಲೆಕ್ಟ್ ಮಾಡಿ ಸ್ಕ್ಯಾನ್ ಅಂತ ಕೊಟ್ಟಾಗ ಬಯೋಮೆಟ್ರಿಕ್ ಕ್ಯಾಂಡಿಡೇಟ್ ಬಯೋಮೆಟ್ರಿಕ್ ತೊಗೋಬೇಕು. ಬಯೋಮೆಟ್ರಿಕ್ ಜನರೇಟ್ ಮಾಡಿದ ತಕ್ಷಣ ಈ ಥರ ಡಿಜಿಟಲ್ ವೆಬ್ಸೈಟ್ ಬರುತ್ತೆ. ಇದು ಜೀವನ ಪ್ರಮಾಣ ಪತ್ರ ಸರ್ಟಿಫಿಕೇಟ್. ಇದನ್ನು ತೊಗೊಂಡು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡ್ಬೋದು. ಸಬ್ಮಿಟ್ ಮಾಡದಿದ್ರೆ ಏನು ತೊಂದರೆ ಇಲ್ಲ. ಕೆಲವೊಂದರಲ್ಲಿ ಸಬ್ಮಿಟ್ ಮಾಡಿದ್ರೆ ಕೆಲವೊಂದು ಕಡೆ ಸಬ್ಮಿಟ್ ಮಾಡದಿದ್ರು ನಡೀತದೆ. ಇದು ಜೀವನ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಈ ಥರ ಬರುತ್ತೆ. ಥ್ಯಾಂಕ್ ಯು.